ಲೂಯ ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದ್ಭುತವಾಗಿರುವಂತ ಸಮಯ ದೇವರ ವಾಕ್ಯವನ್ನು ಕೇಳ್ಕೊಳ್ಳೋಣ. 2025ನೇ ಒಂದು ಇಸುವಿಯಲ್ಲಿ ಹೊಸ ವರ್ಷಕ್ಕೆ ಬೇಕಾಗಿರುವಂತ ಒಂದು ಅದ್ಭುತವಾಗಿರುವಂತ ದೇವರ ವಾಕ್ಯ ಈ ದಿನ ದೇವರು ನಮ್ಗೆ ಕೊಡ್ಲಿಕ್ಕಿದ್ದಾರೆ. 2025ನೇ ಒಂದು ವರ್ಷದಲ್ಲಿ ದೇವರು ಕೊಟ್ಟಿರುವಂತ ಪ್ರವಾದನೆ ವಾಕ್ಯ ಯಾವುದು ಅಂತಂದ್ರೆ ಆದಿಕಾಂಡ 17ನೇ ಅಧ್ಯಾಯ 1ನೇ ವಚನ ಕೊನೆಯ ಭಾಗದಲ್ಲಿ ವಾಕ್ಯ ರೀತಿಯಲ್ಲಿ ಹೇಳ್ತದೆ, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು ಎಂಬುದಾಗಿ. ಹಾಲೆಲೂಯ. ಏನಂತ? ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು. ಈ ಒಂದು ವರ್ಷದ ದೇವರು ಒಂದು ಕೊಟ್ಟಿರುವಂತ ಒಂದು ವಾಕ್ಯ ಈ ಭಾಗ ಆಗಿದ್ದಾಗಿ ಒಂದು ಸ್ಲೋಗನ್, ಒಂದು ಮಾತು ಏನಂತಂದ್ರೆ ಬ್ಯೂಟಿ ಆಫ್ ಹೋಲಿನೆಸ್ ಎಂಬುದಾಗಿ. ಹಾಲಲು ಏನಂತೆ? ಬ್ಯೂಟಿ ಆಫ್ ಹೋಲಿನೆಸ್ ಎಂಬುದಾಗಿ ದೇವರು ಈ ಒಂದು ಟಾಪಿಕ್ ಕುರಿತಾಗಿ ನಮ್ಮ ಕೂಡ ವಿಶೇಷವಾಗಿ ಅದ್ಭುತವಾಗಿ ಅನೇಕ ಒಂದು ವಿಚಾರಗಳನ್ನ ಮಾತಾಡಲಿಕ್ಕಿದ್ದಾರೆ. ಈ ಒಂದು ವಾಕ್ಯವನ್ನ ನಾವು ಗಮನಿಸುವಾಗ, ಈ ವಾಕ್ಯವನ್ನ ನಾವು ಅರ್ಥ ಮಾಡಿಕೊಳ್ಳುವಾಗ, ಇಟ್ ಈಸ್ ಶ್ಯೂರ್ಲಿ ಗೋಯಿಂಗ್ ಟು ಬ್ಲೆಸ್ our spiritual life and it is going to transform our spiritual life into holiness ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. God's intention for calling us into his purpose ಅಂತ ಏನು ಹೇಳುವಾಗ ಅರ್ಥ ಮಾಡ್ಕೊಳ್ಬೇಕು, it is because we need to lead a ಹೋಲಿ ಲೈಫ್ ಎಂಬುದಾಗಿ ದೇವರು ಮಾತಾಡ್ತಿರೋದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಆದಿಕಾಂಡ 1ನೇ ಅಧ್ಯಾಯ ನಾವು ನೋಡುವಾಗ ದೇವರು ಹೇಳ್ತಾರೆ, ಅಬ್ರಾಹ್ಮನಿಗೆ ಹೇಳ್ತಾ ಇದಾರೆ, 99 ವರ್ಷ ಆಗಿದೆ ಅಬ್ರಾಹ್ಮಿಗೆ, 99 ಇಯರ್ಸ್ ಆಗಿದೆ. ಈಗ ಅವ್ನು 100th ಇಯರ್ಗೆ ಕಾಲಿಡುವಾಗ ದೇವರು ಹೇಳ್ತಾ ಇದಾರೆ, ವಾಕ್ ಬಿಫೋರ್ ಮೀ ಅಂಡ್ ಬಿ ಬ್ಲೇಮ್ಲೆಸ್ ಎಂಬುದಾಗಿ. ನಾವು ಕೂಡ ಏನಾಗಿದೆ, ದೇವರು ಅಬ್ರಾಹ್ಮನ ಕರೆಯುವಾಗ ಅಬ್ರಾಹ್ಮ್ಗೆ ಎಷ್ಟು ವರ್ಷವಾಗಿತ್ತು? ದೇವರು ಅಬ್ರಾಹ್ಮನ ಕರೆದಾಗ ಅವ್ನಿಗೆ 75 ವರ್ಷವಾಗಿತ್ತು. 99 ವರ್ಷ ಮುಗಿದಿದೆ. ಇವಾಗ ದೇವರು ಹೇಳ್ತಾ ಇದಾರೆ 24 ಇಯರ್ಸ್ ಮುಗಿದೋಗಿದೆ. 25 ಇಯರ್ಸ್ ಅಲ್ಲಿ ದೇವರು ಹೇಳ್ತಾ ಇದಾರೆ, ಬಿ ಬ್ಲೇಮ್ಲೆಸ್ ಅಂಡ್ ವಾಕ್ ಬಿಫೋರ್ ಮೀ ಎಂಬುದಾಗಿ. ಈಗ ನಮ್ಗೆ ಕೂಡ 2000 ವರ್ಷ ಆಗಿ 24 ವರ್ಷಗಳಾಗೋಗಿದೆ. ಈಗ 25ನೇ ವರ್ಷಕ್ಕೆ ಕಾಲಿಡುವಾಗ ದೇವರು ನಮ್ಗೆ ಕೂಡ ಹೇಳ್ತಾ ಇದಾರೆ, ವಾಕ್ ಬಿಫೋರ್ ಮೀ ಅಂಡ್ ಬಿ ಬ್ಲೇಮ್ಲೆಸ್ ಎಂಬುದಾಗಿ. ಹಾಲೆಲೂಯಾ. 2024 ವರ್ಷಗಳು ಆಗಿದೆ. ಆದ್ರೆ ಇವಾಗ 2025 ಅಂದ್ರೆ 25 ಅಂತ ನಾವು ಕಾಲಿಡುವಾಗ ದೇವರು ನಮ್ಗೆ ಕೂಡ ಅದೇ ಒಂದು ವಾಕ್ಯವನ್ನ ಕೊಡ್ತಾ ಇದ್ದಾರೆ. ಈಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ದೇವರ ಒಂದು ಏನಂತ ಹೇಳ್ಬೋದು, ದೇವರ ಬಳಿ ನಾವು ನಡೆಯುವಾಗ, ದೇವರ ಸಂಗಡ ನಾವು ನಡೆಯುವಾಗ ನಾವು ಹೇಗೆ ಇರ್ಬೇಕಂತೆ? ಬ್ಲೇಮ್ಲೆಸ್ ಆಗಿರ್ಬೇಕಂತೆ, ನಾವು ದೋಷವಿಲ್ಲದವರಾಗಿರ್ಬೇಕಂತೆ. ದೇವರು ಪ್ರತಿಯೊಬ್ಬರನ್ನ ಕರೆಯುವಂತ ಉದ್ದೇಶ ಏನು ಅಂತಂದ್ರೆ ದೇ ನೀಡ್ ಟು ಬಿ ಬ್ಲೇಮ್ಲೆಸ್ ಅಂತೆ. ಒಂದು ವಾಕ್ಯವನ್ನ ಓದ್ಕೊಳ್ಳೋಣ. ಯಾಜಕಕಾಂಡ 19ನೇ ಅಧ್ಯಾಯ 2ನೇ ವಚನ ವಾಕ್ಯ ರೀತಿ ಹೇಳ್ತದೆ, ನಿಮ್ಮ ದೇವರಾದ ಯೆಹೋವನೆಂಬ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂಬುದಾಗಿ. ಆಮೆನ್. ಹಾಲೆಲೂಯಾ. ಇಂಗ್ಲಿಷ್ ಅಲ್ಲಿ ಹೇಳ್ತದೆ, ಯು ಶಾಲ್ ಬಿ ಹೋಲಿ ಫಾರ್ ಐ ದ ಲಾರ್ಡ್ ಯುವರ್ ಗಾಡ್ ಈಸ್ ಹೋಲಿ ಅಂತ. ಹಾಲೆಲೂಯಾ. ದೇವರು ಪರಿಶುದ್ಧರಾಗಿರುವ ಕಾರಣ ನಾವು ಕೂಡ ಪರಿಶುದ್ಧರಾಗಿರ್ಬೇಕು ಎಂಬುದಾಗಿ ದೇವರು ವಾಕ್ಯ ಹೇಳ್ತಾ ಇರೋದನ್ನ ನಾವು ನೋಡ್ಕೊಳ್ಬಹುದಾಗಿದೆ. 2025ನಲ್ಲಿ ಬ್ಯೂಟಿ ಆಫ್ ಹೋಲಿನೆಸ್ ಏನು ಅಂತ ಹೇಳುವಾಗ, ಗಾಡ್ ವಾಂಟ್ಸ್ ಯು ಟು ಬಿ ಹೋಲಿ ಅಂತೆ. ಹಾಲೆಲೂಯಾ. ಗಾಡ್ ವಾಂಟ್ಸ್ ಯು ಟು ಎಂಜಾಯ್ ದ ಹೋಲಿನೆಸ್ ಅಂತೆ. ಹಾಲೆಲೂಯಾ. ಯಾಕೆ ಅಂತಂದ್ರೆ ನಾವು ಹೆವೆನ್ ನಲ್ಲಿ ನೋಡುವಾಗ ವಾಟ್ ಈಸ್ ಗುಡ್ ಇನ್ ಹೆವೆನ್ ಅಂತ ಹೇಳುವಾಗ ಇಟ್ಸ್ ಅಬೌಟ್ ದ ಹೋಲಿನೆಸ್ ಅಂತ. ಹಾಲೆಲೂಯಾ. ದ ಹೆವೆನ್ ಇಸ್ ಫಿಲ್ಡ್ ವಿತ್ ದ ಹೋಲಿನೆಸ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಗಾಡ್ ವಾಂಟ್ಸ್ ಟು ಡೂ ಸಮಥಿಂಗ್ ಇನ್ ಯುವರ್ ಲೈಫ್. ಹಿ ನೀಡ್ಸ್ ಟು ಬಿ ಟ್ರಾನ್ಸ್ಫಾರ್ಮ್ಡ್. He needs you to be transformed. Hallelujah. ಆತ ನಿನ್ನನ್ನ ಬದಲಾವಣೆ ಮಾಡಲಿ ಇಷ್ಟಪಡ್ತಾನೆ. The holiness is the only way for gateway for heaven ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದು. The holiness is the work of God in your life. The holiness is what Jesus Christ wants you to be. ನಿನ್ನನ್ನು ಪರಿಶುದ್ಧನಾಗಿ ಮಾಡುವಂತಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದರೆಂಬುದಾಗಿ ಅರ್ಥ ಮಾಡ್ಕೊಳ್ಬಹುದು. God wants to make you holy because God is holy ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದು. ಅದಕ್ಕೆ ದೇವರ ವಾಕ್ಯ ಹೇಳ್ತಿದ್ರೆ, ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಕೂಡ ಈ ವಾಕ್ಯವು ಅದೇ ರಿಪೀಟ್ ಆಗೋದು ನಾವು ನೋಡ್ಕೊಳ್ಬಹುದು. 1 ಪೀಟರ್ 1:16 ಹೇಳ್ತದೆ, ಬಿ ಹೋಲಿ ಫಾರ್ ಐ ಆಮ್ ಹೋಲಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿ ಇರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಒಂದು 2025ನೇ ಇಸ್ವಿಯಲ್ಲಿ ಪ್ರತಿಯೊಬ್ಬರು ಪ್ರಾಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ ಏನು ಅಂತಂದ್ರೆ ಬ್ಯೂಟಿ ಆಫ್ ಹೋಲಿನೆಸ್. ಹಾಲೆಲೂಯಾ. ದೇರ್ ಇಸ್ ಬ್ಯೂಟಿ ಇನ್ ಹೋಲಿನೆಸ್ ಅಂತೆ. ಹಾಲೆಲೂಯಾ. ಪರಿಶುದ್ಧತ್ವದಲ್ಲಿ ಏನಿದೆ ಅಂತೆ, ಒಂದು ಸುಂದರವಾಗಿರುವಂತ ವಿಚಾರಗಳು ಇದೆ ಅಂತೆ. ಆ ಸುಂದರವಾಗಿರುವಂತ ವಿಚಾರಗಳು ಏನೆಂಬುದಾಗಿ ನಾವು ನೋಡಿಕೊಳ್ಳುವಾಗ, ವೆನ್ ಯು ಆರ್ ಹೋಲಿ, God will work on behalf of you. God will work for you. God is going to establish his covenant with you. When you are holy, you can unlock the treasures of heaven ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದು. You can move in the glory of God. You can move in the power of God. You can move in the presence of God. You can move in the anointing of God. All these things will get unlocked when you are holy ಎಂಬುದಾಗಿ. Hallelujah. If you are holy, ನೀನು ಅರ್ಥ ಮಾಡ್ಕೊಳ್ಬೇಕು, the power, the glory, the presence, the anointing, everything will get manifested ಅಂತ. Hallelujah.
Okay, holiness is the sign that you need to move in the presence of God. Hallelujah. ಅದಕ್ಕೆ ನಮ್ಗೆ ರಿಮೈಂಡ್ ಮಾಡ್ತಾ ಇರೋದು ಏನಂತಂದ್ರೆ, ನಾವು ದೇವರು ಹೇಗೆ ಪರಿಶುದ್ಧನಾಗಿದ್ದಾರೋ ಹಾಗೆ ನಾವಿರ್ಬೇಕೆಂಬುದಾಗಿ. ನಾವು ಒಂದು ಸ್ವಲ್ಪ ನಾವು ಫೋಕಸ್ ಮಾಡಿ ನೋಡುವುದಾದ್ರೆ, ವಾಟ್ ಈಸ್ ಹೋಲಿನೆಸ್ ಅಂತ ಹೇಳಿ ನಾವು ನೋಡುವಾಗ ನಮ್ಗೆ ಅರ್ಥ ಆಗ್ಬೇಕು, ಹೋಲಿನೆಸ್ ಈಸ್ ಗಾಡ್ಸ್ ನೇಚರ್ ಅಂತೆ. ಹಾಲೆಲೂಯ. ದಟ್ ಈಸ್ ಹೌ ಹಿ ಈಸ್ ಅಂತೆ. ಹಾಲೆಲೂಯ. ಹೋಲಿ ಅಂತ ಹೇಳುವಾಗ ವಿ ಕೆನಾಟ್ ಡಿಫೈನ್ ಏನಂತ ಹೇಳ್ಬೋದು, ಸಪರೇಟಿಂಗ್ ಗಾಡ್ ದ ಹೋಲಿನೆಸ್. ಹೋಲಿನೆಸ್ ಇಸ್ ಗಾಡ್ ಹಿಮ್ಸೆಲ್ಫ್. ಹಾಲೆಲೂಯ. ಹಾಲೆಲೂಯ. ಅದಕ್ಕೆ ಹೆವನ್ ಅಲ್ಲಿ ಏಂಜಲ್ಸ್ ಹೇಳ್ತಾರೆ, ಹೋಲಿ 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 ಎಂಬುದಾಗಿ. ಹಾಲೆಲೂಯ. ದೇ ವಿಲ್ ಆಲ್ವೇಸ್ ಬಿ ಪ್ರೇಸಿಂಗ್ ಗಾಡ್ 24/7 ವಿತೌಟ್ ಎನಿ ಸ್ಟಾಪ್. ದೇ ಆರ್ ವರ್ಷಿಪಿಂಗ್ ಗಾಡ್ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ನಾವು ಅರ್ಥ ಮಾಡ್ಕೊಳ್ಳೋಣ, ದ ಬ್ಯೂಟಿ ಆಫ್ ಹೋಲಿನೆಸ್ ಅಂತ ಹೇಳುವಾಗ, ಗಾಡ್ ವಾಂಟ್ಸ್ ಯು ಟು ಬಿ ಲೈಕ್ ಹಿಮ್. Hallelujah. God wants his natures inside him. In this whole year, God ನಿನ್ಗೆ ಏನು ಇಂಟೆನ್ಷನ್ಸ್ ನಿನ್ ಮೇಲೆ ಇಟ್ಕೊಳ್ತಾ ಇಲ್ಲ. He wants you to be like him. Hallelujah. 2025 ಅಲ್ಲಿ if God wants to do something, he wants you to be like him ಅಂತೆ. He wants you to make like him ಅಂತೆ. Hallelujah. ದೇವರು ಒಂದೇ ಇಂಟೆನ್ಷನ್ ಕೊಡ್ತಾರೆ, my son be like me. Hallelujah. The father's intention is always their children to be like him ಅಂತ. Hallelujah. ಒಂದು ಕರೆಕ್ಟ್ ಆಗಿರುವಂತ ಫಾದರ್ ಯಾವಾಗ ಪ್ರೌಡ್ ಆಗಿರ್ತಾರೆ ಅವರ ಮಕ್ಕಳ ಮೇಲೆ ಅಂತಂದ್ರೆ, when father sees their children, father's shadow ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದು. ಒಂದು ಫಾದರ್ಗೆ ಖುಷಿಯಾಗುವಂತ ವಿಚಾರ ಬೇರೆ ಯಾವುದಿಗೂ ಇಲ್ಲ ಹೆಚ್ಚಾಗಿ ಅವ್ರ ಮಕ್ಕಳು ಅವರಂತೆ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳುವಂಥದ್ದು. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ಯು ನೀಡ್ ಟು ಬಿ ಹೋಲಿ ಬಿಕಾಸ್ ಐ ಆಮ್ ಹೋಲಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಈಗ ನಾವು ಅರ್ಥ ಮಾಡ್ಕೊಂಡು ನೋಡೋಣ, ಹೆವನ್ ಅಲ್ಲಿ ದೇರ್ ಆರ್ ಏನಂತ ಹೇಳ್ಬೋದು, countless angels that are praising, worshiping God before his throne, and glorifying God, saying that he is holy 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 ಎಂಬುದಾಗಿ, ಲಾರ್ಡ್ ಗಾಡ್ ಆಲ್ ಮೈಟಿ ಎಂಬುದಾಗಿ. ಈಗ ನಾವು ಅರ್ಥ ಮಾಡ್ಕೊಳ್ಳೋಣ, ಅಷ್ಟು ಗ್ಲೋರಿಯಸ್ ದೇವರು, ಅಷ್ಟು ಗ್ಲೋರಿಯಸ್ ಆಗಿರುವಂತ ಮಹಿಮೆಯುಳ್ಳಂತ ದೇವರು ಇರುವಾಗ ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ದ ಗಾಡ್ಸ್ ಗ್ಲೋರಿ, ದ ಗಾಡ್ಸ್ ಹೋಲಿನೆಸ್ is incomparable to any other creatures in heaven. ಅವರ ಒಂದು ಹೋಲಿನೆಸ್ ನ ದೇವರು ಯಾರೊಟ್ಟಿಗೆ ಕೂಡ ಶೇರ್ ಮಾಡ್ಕೊಳ್ಳೋದಿಲ್ಲ, ಯಾರೊಟ್ಟಿಗೆ ಕೂಡ ಕಂಪೇರ್ ಮಾಡ್ಕೊಳ್ಳೋದಿಲ್ಲ. Yet for the human beings he says, I am holy, you also need to be holy. Hallelujah. That is the privilege that we are carrying on this earth, because we need to understand what made us holy. Hallelujah. ನಮ್ಮನ್ನ ಯಾವ ಒಂದು ವಿಚಾರ ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡಿತ್ತು, ಯಾವ ಒಂದು ವಿಚಾರದಲ್ಲಿ ನಾವು ಪರಿಶುದ್ಧರಾಗಿ ಇರಬೇಕು, ನಾವು ಯಾಕೆ ಪರಿಶುದ್ಧರಾಗಿ ಇರಬೇಕು, ದ ಬ್ಯೂಟಿ ಆಫ್ ಹೋಲಿನೆಸ್, ವೈ ವಿ ಶುಡ್ ಬಿ ಹೋಲಿನೆಸ್, ವೈ ಶುಡ್ ವಿ ಲೀವ್ ಅವರ್ ಲೈಫ್ಸ್ ಇನ್ ಹೋಲಿನೆಸ್, ವಾಟ್ ಈಸ್ ದ ಬ್ಯೂಟಿ ಇನ್ ದ ಹೋಲಿನೆಸ್, ವಾಟ್ ಈಸ್ ದ ಬ್ಯೂಟಿ ಆಫ್ ದ ಹೋಲಿನೆಸ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳುವಾಗ ಒಂದು ವಿಚಾರ ನಮ್ಗೆ ಒಂದು ನೆನಪಿಗೆ ಬರಬೇಕು, ಇಟ್ ಈಸ್ ನನ್ ಅದರ್ ದೆನ್ ದ ಕ್ರಾಸ್. Hallelujah. Because of cross I have made holy. Hallelujah. Hallelujah. In the Old Testament we can see when Isaiah saw the throne of God in the time of ಉಜ್ಜಿಯನ ಕಾಲದಲ್ಲಿ ಆತನು ಏನ್ ನೋಡ್ತಾನೆ ಅಂತೆ, ಯೆಶಾಯ 6ನೇ ಅಧ್ಯಾಯ 1ನೇ ವಚನದಿಂದ ನಾವು ಓದ್ಕೊಂಡು ಹೋಗುವಾಗ ಅವ್ನು ನೋಡ್ತಾನೆ, ಉಜ್ಜಿಯನ ಕಾಲದಲ್ಲಿ ಯೆಶಾಯನು ದರ್ಶನವನ್ನು ನೋಡ್ತಾನೆ, ದೇವರ ಸಿಂಹಾಸನವನ್ನು ಅವನು ನೋಡ್ತಾನೆ, ದೇವರ ಉನ್ನತವಾಗಿರುವಂತ ದೇವರ ಸಿಂಹಾಸನ, ಆತನ ಒಂದು ಬಟ್ಟೆ ಅದೇನಾಗಿದಂತೆ ಮಂದಿರದ ತುಂಬಾ ಹರಡಿಕೊಂಡಿದಂತೆ. ಒಂದು ದೇವದೂತ ಹೇಳ್ತಾ ಇದ್ದಾನಂತೆ, ಪರಿಶುದ್ಧನು 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 ಎಂಬುದಾಗಿ. ಇನ್ನೊಂದು ದೇವದೂತ ಹೇಳ್ತಾನಂತೆ, ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ಇನ್ನೊಬ್ಬ ಹೇಳ್ತಾನೆ, ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ಯಾಕೆ? ಒಂದು ದೇವದೂತಗೆ ಅರ್ಥ ಆಗ್ತಾ ಇದೆ, ಓ ಯಾಕೆ ಇಷ್ಟು ಸ್ವಲ್ಪ ಲೋ ಆಗಿ ಹೇಳ್ತದೆ, ಇನ್ನ ಜೋರಾಗಿ ಹೇಳ್ಬೇಕು. ಅವ್ರಿಗಿರುವಂತ ಎಲ್ಲಾ ಮೈಟಿ ಗ್ಲೋರಿಯಸ್ ವಾಯ್ಸ್ ಅಲ್ಲಿ ಏಂಜಲ್ಸ್ ಹೇಳ್ತಾರೆ, ಹೋಲಿ 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 ಎಂಬುದಾಗಿ. ಹಾಗೆ ಎಲ್ಲೊಬ್ರು ಕೂಡ ಒಬ್ರಿಗಿಂತ ಜಾಸ್ತಿ ಒಬ್ರು ದೇ ಆರ್ ವರ್ಷಿಪಿಂಗ್ ದ ಲಾರ್ಡ್, ಬಿಕಾಸ್ ಅವ್ರಿಗೆ ಗೊತ್ತಾಗಿದೆ, ಓ ಎಷ್ಟು ವರ್ಷಿಪ್ ಮಾಡಿದ್ರು ಕೂಡ ದ ಹೋಲಿನೆಸ್ ಈಸ್ ಇನ್ಕಂಪ್ಯಾರಬಲ್. ನಮ್ಮ ಒಂದು ವಾಯ್ಸ್, ನಮ್ಮ ಒಂದು ಏನಂತ ಹೇಳ್ಬೋದು ವರ್ಷಿಪ್ ಮ್ಯಾಚ್ ಮಾಡೋಕೆ ಆಗೋಲ್ಲ, ಅಷ್ಟು ಹೋಲಿ ಇದ್ದಾರೆ ನಮ್ಮ ದೇವರು ಎಂಬುದಾಗಿ. ಆ ಏಂಜಲ್ಸ್ ಯಾಕೆ ಅವ್ರು ಅಷ್ಟು ಜೋರಾಗಿ ಏಂಜಲ್ಸ್ ಹೋಲಿ ಹೋಲಿ ಅಂತ ಹೇಳ್ತಾ ಇದ್ದಾರೆ, ಅವ್ರು ಹೇಳುವಂತ ಒಂದು ಧ್ವನಿಗೆ ಏನಾಯ್ತಂತೆ, ಟೆಂಪಲ್ ಅಲ್ಲಿ ಇರುವಂತ ಎಲ್ಲಾ ರೀತಿಯಾದಂತ ಒಂದು ಡೋರ್ಸ್ ಟ್ರಿಂಬಲ್ ಆಗಕ್ಕೆ ಸ್ಟಾರ್ಟ್ ಆಯ್ತಂತೆ. ಏನಂತ ಹೇಳ್ಬೋದು, ಆ ಒಂದು ದ್ವಾರಗಳು ಏನಾಯ್ತಂತೆ, ಅಲುಗಾಡೋದಕ್ಕೆ ಸ್ಟಾರ್ಟ್ ಆಯ್ತಂತೆ. ನಾವು ನೋಡ್ಕೊಳ್ಬಹುದು ಐಸಾಯ ಚಾಪ್ಟರ್ 6 ನಲ್ಲಿ ಇದನ್ನ ನಾವು ನೋಡುವಾಗ ಅವಾಗ ಏನಾಗ್ತದೆ, there is this person called Isaiah the prophet. He was not
yet called as a prophet, but he saw the vision. When he saw the vision, there is the beauty in holiness. When he saw the vision, he said, "Oh, unto me, I am undone, for I will be dead. I am good as I am dead." ಓ, ನನ್ನ ಗತಿ ಏನೆಂದು ಹೇಳಲಿ? ನಾನು ಸರ್ವಶಕ್ತನಾದಂತ ಉನ್ನತನಾಗಿರುವಂತ ಪರಿಶುದ್ಧ ದೇವರನ್ನ ನನ್ನ ಕಣ್ಣುಗಳು ನೋಡ್ಬಿಡ್ತಲ್ಲ. ನಾನು ಸಾಯುವುದಕ್ಕೆ ನಾನೇನಾಗಿದೆ, ನನ್ನ ಪಾತ್ರನಾಗಿದ್ದೆ, ನಾನು ಸಾಯ್ಬೇಕಾಗ್ತದೆ, ನಾನು ಪರಿಶುದ್ಧವಾಗಿರುವಂತ ದೇವರನ್ನ ನಾನು ನೋಡಿದ್ದೇನೆ ಅಂತ ಅವನು ಹೇಳ್ತಾ ಇರುವಾಗಲೇ ಅಲ್ಲಿಂದ ಒಂದು ದೇವದೂತ ಬಂದು ಆ ತಂಡಸದಲ್ಲಿ ಇರುವಂತ ಒಂದು ಕೆಂಡ, ಅಂದ್ರೆ ದೇವರ ಒಂದು ಮುಂದೆ ಒಂದು ಪಾತ್ರೆ ಇದೆ, ಅದರಲ್ಲಿ ಒಂದು ಕೆಂಡವಿದೆ, ಆ ಕೆಂಡನ ತೆಗೆದುಕೊಂಡು ಬಂದು ಅವ್ರ ಬಾಯಿಗೆ ಮುಟ್ಟಿಸಿ ಹೇಳ್ತಾ ಇದ್ದಾರೆ, "ಯು ಆರ್ ಕ್ಲೀನ್ ನೌ." ಹಲ್ಲೆಲೂಯಾ. ವಾವ್, ವಾಟ್ ಎ ಬ್ಯೂಟಿ ಇನ್ ಹೋಲಿನೆಸ್. ಆ ಒಂದು ತಂಡಸದಲ್ಲಿರುವಂತ ಕೆಂಡವನ್ನ ತೆಗೆದುಕೊಂಡು ಬಂದೆ ಅವರ ಬಾಯಿಗೆ ಮುಟ್ಟಿದ ಒಡನೆ ಗಾಡ್ ಸೆಡ್, "ಯು ಆರ್ ಹೋಲಿ ನೌ." He said, "No, your unclean lips clean ಆಯ್ತು. Now you are holy. You are made holy now." Hallelujah. For thousands of years and years and years and years, God said, "Be holy, be holy, be holy." When Jesus came, he made everything finished. Now God is telling, "You are holy now." Hallelujah. There is huge difference. For thousands of years God was telling, "Be holy." Now Jesus Christ, he made everything finished. He said, "It is finished." And now whoever believes and depends on him are holy. Hallelujah. Isaiah ಹೇಳಿದ್ರು, "You are holy now. You are clean now." From that time onwards, God appointed Isaiah as his prophet. Hallelujah. 66 chapters in Isaiah book. Every words, every prophecies are true. Every prophecies are God's word, and every prophecies came true. And albiruanta ella prophecies, it is divine. Hallelujah. ಅನೇಕ ಪ್ರಾಫೆಸಿಗಳು ಕ್ಲೇಮ್ ಟ್ರೂ ಆಗಿದೆ, ಅನೇಕ ಪ್ರಾಫೆಸಿಗಳು yet to be fulfilled. Hallelujah. But every prophecy came from God, because there is beauty in holiness ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಈಗ ನಾವು ಅರ್ಥ ಮಾಡಿ ನೋಡ್ಕೊಳ್ಳೋಣ, 2025 ಒಂದು ಇಯರ್ ಅಲ್ಲಿ ದೇವರು ನಮ್ಗೆ ಕೊಡ್ತಾ ಇರುವಂತ ರೆವಲ್ಯೂಷನ್ ಏನು ಫಾರ್ ದ ಹೋಲಿನೆಸ್ ಅಂತ ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು. ಎಸ್, ಐ ಬಿಲೀವ್ ಇನ್ ಜೀಸಸ್ ಡಿಡ್ ಎವ್ರಿಥಿಂಗ್ ಆನ್ ದ ಕ್ರಾಸ್, ಬಟ್ ಹೌ ಕ್ಯಾನ್ ಐ ಅಂಡರ್ಸ್ಟ್ಯಾಂಡ್? Lord, what have you done, Lord? You gave your life, you gave your blood, you gave your body, you gave everything that on the cross and made me holy. How can I understand? Hallelujah. Yes, sir. What Christ did on the cross, sir, made me holy. Hallelujah. Made me worthy. I was unworthy in this world. I was unclean. I was sinful in this world. But the cross made me worthy. The cross made me holy. The cross made me the righteous ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬಹುದು. ಈಗ ನಾವು ಒಂದು ವಿಚಾರವನ್ನ ನಾವು ಗಮನಿಸಿ ನಾವು ನೋಡುವಾಗ, there is beauty in holiness. 2025 ಅಲ್ಲಿ you need to understand that God made you holy. Hallelujah. Living for God, ದೇವರಿಗಾಗಿ ನೀನು ಜೀವಿಸುವಾಗ there is beauty in holiness. Hallelujah. Let us come closer about what Christ did for us ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋ. ಯಾವಾಗ ಯೇಸು ಸ್ವಾಮಿ ಲೋಕದಲ್ಲಿ ಹುಟ್ಟಿದ್ರು, we can see in the Christmas season there are 3 wise men, 3 visitors from the east ಎಂಬುದಾಗಿ ನಾವು ನೋಡ್ಕೊಳ್ಬಹುದು. They came to see the king. Hallelujah. Where is the king of Jews that we need to bow down to him? Hallelujah. ಯಾವಾಗ ಅವರು ಮಗುವನ್ನ ಹಿಡಿದುಕೊಂಡು ಬಂದ್ರು, they brought 3 gifts. Hallelujah. These 3 gifts represents that who Jesus is ಎಂಬುದಾಗಿ. ಒಬ್ರು ತೆಗೆದುಕೊಂಡು ಬರ್ತಾರೆ ಗೋಲ್ಡ್, ಚಿನ್ನವನ್ನ ತೆಗೆದುಕೊಂಡು ಬರ್ತಾರೆ. ಅವ್ರು ಹೇಳ್ತಾರೆ ಇಟ್ ಈಸ್ that represents ಏನಂತ ಹೇಳ್ಬೋದು, the king. Hallelujah. This child was a normal birth. ಒಂದು ಗೋದಲಿಯಲ್ಲಿ ಹುಟ್ಟಿದೆ ಮಗು. ಆ ಮಗುಗೆ ಯಾರು ಕೂಡ ರೆಪ್ರೆಸೆಂಟ್ ಮಾಡೋರಲ್ಲಿ, ಯಾರು ದೊಡ್ಡವರು ಬಂದು ನೋಡೋರಲ್ಲ, ಯಾರು ಬಂದು ಒಂದು ಕಿಂಗ್ ಬಂದು ನೋಡಿಲ್ಲ, ಒಂದು ಹೈ ಪ್ರಿಸ್ಟ್ ಬಂದು ನೋಡಿಲ್ಲ, ಒಂದು ಫ್ಯಾರಸಿ ಬಂದು ನೋಡಿಲ್ಲ, ಒಂದು ದೊಡ್ಡ ವ್ಯಕ್ತಿಗಳು ಬಂದು ನೋಡಿಲ್ಲ. ಯಾರು ಬಂದಿದ್ದಾರೆ? ಒಂದು ಶೆಪರ್ಡ್ಸ್ ಬಂದಿದ್ದಾರೆ. ಆ ಶೆಪರ್ಡ್ಸ್ ಬಂದಿದ್ದಾರೆ ಅಷ್ಟೇ. ಮಿಡಿಲ್ ಈಸ್ಟ್ ಇಂದ ವೀಕ್ಸ್ ಗಟ್ಲೆ ನಡ್ಕೊಂಡು ಬಂದಿದ್ದಾರೆ. ಇವರು ಯಾರು? ವೈಸ್ ಮೆನ್ ಬಂದಿದ್ದಾರೆ, ಜೋಯಿಸ್ ಅವರು ಬಂದಿದ್ದಾರೆ. ಅಷ್ಟು ದೂರದಿಂದ ಬಂದಿದ್ದಾರೆ. ಇಲ್ಲಿರುವಂತ ದೊಡ್ಡ ವ್ಯಕ್ತಿಗಳಿಗೆ, ಇಂಪಾರ್ಟೆಂಟ್ ರಿಲಿಜಿಯಸ್ ವ್ಯಕ್ತಿಗಳಿಗೆ, ಇಂಪಾರ್ಟೆಂಟ್ ಗವರ್ಮೆಂಟ್ ವ್ಯಕ್ತಿಗಳಿಗೆ ಗೊತ್ತಾಗಿಲ್ಲ ಹೂ ಇಸ್ ಬಾರ್ನ್ ಇನ್ ದಿಸ್ ಟೈಮ್, ಇನ್ ದಿಸ್ ನೈಟ್ ಅಂತ. ಆದ್ರೆ ಬಂದಿರುವಂತವ್ರು ಯಾರು? ವೈಸ್ ಮೆನ್. ಫ್ರಮ್ ವೇರ್? ಫ್ರಮ್ 1500 ಕಿಲೋಮೀಟರ್ಸ್ ದೂರದಿಂದ ಬಂದಿದ್ದಾರೆ. 900 ಮೈಲ್ಸ್ ಇಂದ ಬಂದಿದ್ದಾರೆ. ಇವ್ರು ಬಂದ್ಬಿಟ್ಟು ಅಲ್ಲಿ ಗೋಲ್ಡ್ ಅನ್ನ ಕೊಡ್ತಾ ಇದ್ದಾರೆ, ಡಿಕ್ಲೇರಿಂಗ್ ದಟ್ ಹಿ ಇಸ್ ಕಿಂಗ್ ಅಂತ. Hallelujah.
And second wise man is coming. He's giving ಇನ್ಸೈನ್. ಹಾಲೆಲೂಯ. ಒಂದು ಧೂಪವನ್ನ ಪ್ರೆಸೆಂಟ್ ಆಗಿ ಕೊಡ್ತಾರೆ. ವಾಟ್ ಡಸ್ ದಿಸ್ ಇನ್ಸೈನ್ ರೆಪ್ರೆಸೆಂಟ್ಸ್? ಹಾಲೆಲೂಯ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಇನ್ಸೈನ್ ಹಾಕ್ತಾ ಇದ್ದಂತ ಇಸ್ರಾಯೇಲ್ ಅಲ್ಲಿ ಒಂದೇ ಒಂದು ಸ್ಥಳ, ಇಟ್ ವಾಸ್ ಟೆಂಪಲ್. ಹಾಲೆಲೂಯ. ಇಟ್ ವಾಸ್ ಬಿಫೋರ್ ಗಾಡ್. ಹಾಲೆಲೂಯ. ಬಿಕಾಸ್ ಆ ಒಂದು ಇನ್ಸೈನ್ ಹಾಕುವಾಗ ದಟ್ ಇನ್ಸೈನ್ ಯೂಸ್ ಟು ಮೇಕ್ ದ ಸಿನ್ನರ್ ಇನ್ ಟು ಹೋಲಿನೆಸ್ ಅಂತ. ಹಾಲೆಲೂಯ. ಇಲ್ಲಿ ಜೀಸಸ್ ಮುಂದೆ ಇನ್ಸೈನ್ ಹಾಕ್ತಾ ಇದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕು. ಆ ಇನ್ಸೈನ್ ಹಾಕ್ತಾ ಇದ್ದಂಥ ಸ್ಥಳ ಯಾವುದು? ಟೆಂಪಲ್ ಅಲ್ಲಿ, ವೇರ್ ಗಾಡ್ ವಾಸ್ ಡ್ವೆಲ್ಲಿಂಗ್ ಬಿಫೋರ್ ಗಾಡ್. ಇಲ್ಲಿ ಗಾಡ್ ಹಿಮ್ಸೆಲ್ಫ್ ವಾಸ್ ಡ್ವೆಲ್ಲಿಂಗ್ ಆಸ್ ಎ ಚೈಲ್ಡ್. ಅಲ್ಲಿ ಇನ್ಸೈನ್ ಹಾಕ್ತಾ ಇದ್ದಾರೆ. ಅಲ್ಲಿ ಹೇಳ್ತಾ ಇದ್ದಾರೆ ಯು ಆರ್ ಗಾಡ್ ಅಂತ ಹೇಳ್ಬಿಟ್ಟು. ಅಲ್ಲಿ ಹೇಳ್ತಾರೆ ಯು ಆರ್ ದ ಒನ್ ಹೂ ಇಸ್ ಗೋಯಿಂಗ್ ಟು ಮೇಕ್ ಅಸ್ ಹೋಲಿ ಎಂಬುದಾಗಿ. ಹಾಲೆಲೂಯ. ದ ಬ್ಯೂಟಿ ಆಫ್ ಹೋಲಿನೆಸ್ ಈಸ್ ಡಿಕ್ಲೇರಿಂಗ್ ದಟ್ ಇನ್ಸೈನ್ ಈಸ್ ಟೆಲ್ಲಿಂಗ್ ದಟ್ He is the one who makes us holy ಎಂಬುದು. ಹಾಲೆಲೂಯ. ಆ ಧೂಪ ಏನ್ ಮಾಡ್ತದಂತೆ? ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡ್ತದೆ. ಹಾಲೆಲೂಯ. ಆ ಧೂಪ ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡ್ತದೆ. ಆ ಧೂಪ ನಮ್ಮನ್ನ ಏನ್ ಮಾಡ್ತಂತೆ? ಆ ಧೂಪ ರಾಜಾದಿರಾಜನು ಆ ಧೂಪ ನಮ್ಮನ್ನ ಪರಿಶುದ್ಧರಾಗಿ ಮಾಡ್ತದೆ. ಈ ದಿನ 2025 ನಾವು ಅರ್ಥ ಮಾಡ್ಕೊಳ್ಬೇಕು. ಧೂಪ ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡುವಾಗ ಆ ಧೂಪವನ್ನ ಸ್ವೀಕರಿಸ್ತಾ ಇರುವಂತವ್ರು ಯಾರಾಗಿದ್ದಾರಂತ? ಅದು ಸಾಮಾನ್ಯವಾಗಿ ಒಂದು ಮಗು ಅಲ್ಲ, ಆದ್ರೆ ಈ ಲೋಕದ ರಕ್ಷಕನು, ಈ ಲೋಕದ ರಕ್ಷಕನು ದೇವರೇ ಆಗಿದ್ರು ಎಂಬುದಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಲೆಲೂಯ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಯಾವ ಒಂದು ಟೈಮ್ ನಲ್ಲಿ ಆ ಒಂದು ಸ್ಥಳದಲ್ಲಿ ಇನ್ಸೈನ್ ಅಲ್ಲಿ ಬಂದಿದೆ, ಅಲ್ಲಿ ಒಂದು ಧೂಪ ಬಂದಿದೆ, ನಾವು ಅರ್ಥ ಮಾಡ್ಕೊಳ್ಬಹುದು ಅದು ಇಡೀ ಇಸ್ರಾಯೇಲ್ ಒಂದು ರಿಲಿಜನ್ಗೆ ಒಂದು ವಿಚಾರ ಏನಂತಂದ್ರೆ, ಇಟ್ ಈಸ್ ನಾಟ್ ದ ಟೆಂಪಲ್ ಆಫ್ ಗಾಡ್. ಯಾಕೆ ಇಲ್ಲಿ ಇನ್ಸೈನ್ ಹಾಕ್ಬೇಕು? ಹಾಲೆಲೂಯ. ಇವನ್ ಮದರ್ ಮೇರಿ ಅಂಡ್ ಜೋಸೆಫ್ ವುಡ್ ಹ್ಯಾವ್ ಥಾಟ್, ಇಲ್ಲಿ ಇನ್ಸೈನ್ ಏನಕ್ಕೆ? ನಮ್ಮನೆಗೆ ಇನ್ಸೈನ್ ಏನಕ್ಕೆ? ಮಗು ಹತ್ರ ಏನಕ್ಕೆ? ಹಾಲೆಲೂಯ. ಹಾಲೆಲೂಯ. ಅವಾಗ ನಾವು ಅರ್ಥ ಮಾಡ್ಕೊಳ್ಬೇಕು ಏನು ರೆಪ್ರೆಸೆಂಟ್ ಮಾಡ್ತಾರಂತೆ. ಈ ಒಂದು ಇನ್ಸೈನ್ ಇಂದ, ಈ ಒಂದು ಧೂಪ ಇಂದ, ಈ ಒಂದು ಮಗು ಏನಿದೆ ಲೋಕದ ರಕ್ಷಣೆ ಮಾಡುವಂಥದ್ದಿದೆ, ಇದು ಈ ಒಂದು ಜನರನ್ನ ಪರಿಶುದ್ಧ ಮಾಡ್ತದೆ. ಹಾಲೆಲೂಯ. ಹೌದು, ಅದೇ ತೋರಿಸ್ತಾ ಇದೆ ನಮ್ಮನ್ನ ದೇವರು ಪರಿಶುದ್ಧ ಮಾಡ್ತಾ ಇದ್ದಾರೆ ಅಂತ. ಹಾಲೆಲೂಯ. ಅಂಡ್ ಮೂರನೇದು ಏನಂತೆ? ಮಿರ್ ಅಂತ ಹೇಳ್ತಾರೆ, ರಕ್ತಬೋಳ ಅಂತ ಹೇಳ್ತಾರೆ. ರಕ್ತಬೋಳ ಲಿಟ್ರಲಿ ಏನು ಅಂತಂದ್ರೆ ಇಟ್ಸ್ ಅನ್ ಅನಾಯಿಂಟಿಂಗ್ ಆಯಿಲ್. ಇಟ್ಸ್ ಅಂಡ್ ಸೆಂಟ್ ದಟ್ ಏನಂತೆ ದಟ್ ಯು ಪೀಪಲ್ ಯೂಸ್ ಟು ವೇರ್. ಅದು ಲಿಟ್ರಲ್ ಆಗಿ ಹೇಳ್ಬೇಕಂತ ಬೇರೆ ಎಲ್ಲಾ ಒಂದು ದೇಶಗಳಲ್ಲಿ ಅದನ್ನ ಅವ್ರು ಹಾಕೊಳ್ತಾ ಇದ್ರು, ಆದ್ರೆ ಓನ್ಲಿ ಇನ್ ಇಸ್ರಾಯೇಲ್ ಅದನ್ನ ಏನ್ ಮಾಡ್ತಾ ಇದ್ರಂತೆ, ಆ ಒಂದು ಮಿರ್ನ ಏನಕ್ಕೆ ಹಾಕ್ತಾ ಇದ್ರು ಅಂತ ಹೇಳುವಾಗ, ರಕ್ತಬೋಳ ಏನಕ್ಕೆ ಹಾಕ್ತಾ ಇದ್ರೆ ಡೆಡ್ ಬಾಡಿಗೆ ಹಾಕ್ತಾ ಇದ್ರಂತೆ. ಆ ಡೆಡ್ ಬಾಡಿಗೆ ಅದನ್ನ ಹಾಕುವಾಗ ಇಡೀ ಎಲ್ಲಾ ಕಡೆ ಅರೋಮಾ ಸ್ಪ್ರೆಡ್ ಆಗ್ತಾ ಇತ್ತಂತೆ. ಅರೋಮಾ ಸ್ಪ್ರೆಡ್ ಆಗುವಾಗ ಗೊತ್ತಾಗ್ತಾ ಇದೆ ದೇರ್ ಇಸ್ ಅನ್ ಡೆಡ್ ಬಾಡಿ ಎಂಬುದಾಗಿ. ಹಾಲೆಲೂಯ. ಆ ಡೆಡ್ ಬಾಡಿಯಿಂದ ವಾಸನೆ ಬರಬಾರ್ದು, ಆ ಡೆಡ್ ಬಾಡಿಯಿಂದ ಸೆಂಟ್ ಬರಬೇಕು. ಅದಕ್ಕಾಗಿ ಅದನ್ನ ಹಾಕುವಾಗ ಏನಾಗ್ತೈತಂತೆ, ಒಬ್ರು ಸತ್ತೋಗಿದ್ರೆ ಅದನ್ನ ಎಲ್ಲಾ ಕಡೆ ಅವ್ರಿಗೆ ಬಾಡಿಗೆ ಹಚ್ಚುವಾಗ ವಾಸನೆ ಎಲ್ಲಾ ಕಡೆ ಬರ್ತೈತಂತೆ. ಅದನ್ನ ತಕೊಂಡ್ ಬಂದು ಗಿಫ್ಟ್ ಆಗಿ ಕೊಡುವಾಗ ವಾಟ್ ವುಡ್ ಹ್ಯಾವ್ ಮೇರಿ ಥಾಟ್? ಹಾಲೆಲೂಯ. ಒಂದು ಸತ್ತೋಗುವವರಿಗೆ ಕೊಡುವುದನ್ನ ಗಿಫ್ಟ್ ಅನ್ನ ಏನ್ ಮಾಡ್ತಾ ಇದ್ದಾರೆ? ಇಲ್ಲಿ ಮಗುಗೆ ಕೊಡ್ತಾ ಇದ್ದಾರೆ. ಹಾಲೆಲೂಯ. It shows that he is the Lamb of God ಎಂಬುದಾಗಿ. He is going to die for the sins of this world ಎಂಬುದಾಗಿ. He is going to make people holy ಎಂಬುದಾಗಿ. Hallelujah. Every kind of ಏನಂತ ಹೇಳ್ಬೋದು, unholiness, unrighteousness, unwealthiness, he took it on the cross and he made us holy ಅಂತ. Hallelujah. The beauty of holy is the invitation of God to walk with him. Hallelujah. God is calling Abraham, walk before me and be blameless. Today same God is calling us, walk before me. Hallelujah. Because you need to enjoy the beauty that is in the holiness. Hallelujah. Hallelujah. ಇವಾಗ ನಾವು ಅರ್ಥ ಮಾಡ್ಕೊಳ್ಳೋಣ, ಹೆವೆನ್ ಅಲ್ಲಿ ಇರುವಂತ ಒಂದು ಹೋಲಿನೆಸ್, ಅದ್ರ ಒಂದು ಬ್ಯೂಟಿ, ಇಟ್ಸ್ ಇನ್ಕಂಪ್ಯಾರಬಲ್ ಅಂತ. Hallelujah. When you walk before God blamelessly, you incarnate the beauty, the heavens holiness in your life. Hallelujah. Hallelujah. God wants to bless you with the holiness. You need to be holy. Hallelujah. How can I be holy? When you understand who you are in Jesus Christ, you are holy. Hallelujah.
ಅವಾಗಿನ ಕಾಲದಲ್ಲಿ ಐಷಾಯನಿಗೆ ದೇವರು ಏನೂ ಮಾಡ್ಲಿಲ್ಲ. ಐಷಾಯನಿಗೆ ಒಂದು ಕೆಂಡವನ್ನು ಮುಟ್ಟುವಾಗ ಅವನು ಪರಿಶುದ್ಧವಾಗ್ಬಿಟ್ಟ. ಈ ದಿನ ಯೇಸು ಸ್ವಾಮಿ ರಕ್ತ ನಮ್ಮ ಮೇಲೆ ಬಿದ್ದಾಗ ನಾವು ಪರಿಶುದ್ಧವಾಗಿ ಬಿಟ್ರೆ, ಈ ದಿನ ಯೇಸು ಸ್ವಾಮಿಯ ಒಂದು ಏನಂತ ಹೇಳ್ಬೋದು, ಅವ್ರ ಮುಂದೆ ಇಟ್ಟಂತ ಆ ಒಂದು ಧೂಪ ಪರಿಶುದ್ಧವಾಗ್ಬಿಟ್ರೆ, ಆ ಒಂದು ರಕ್ತ ಬೋಳ ನಾವು ಪರಿಶುದ್ಧವಾಗ್ಬಿಟ್ರೆ, ಅಲ್ಲಿದ್ದಂತ ಏನಂತ ಡೆಡ್ ಬಾಡಿ ಏನಾಯ್ತು, ಆ ಡೆಡ್ ಬಾಡಿ ಅಂದ್ರೆ ಯೇಸು ಸ್ವಾಮಿ ಡೆಡ್ ಬಾಡಿ ನನ್ನ ಒಂದು ಅನ್ವರ್ದಿನೆಸ್ ನ, ಅನ್ಫರ್ಗಿವ್ನೆಸ್ ನ, ಏನಂತ ಹೇಳ್ಬೋದು, ಅನ್ಹೋಲಿನೆಸ್ ನ ಎಲ್ಲವನ್ನ ತೆಗೆದುಕೊಂಡು ಇಟ್ ಮೇಡ್ ಮಿ ಹೋಲಿ, ಇಟ್ ಮೇಡ್ ಮಿ ರೈಚಸ್, ಇಟ್ ಮೇಡ್ ಮಿ ವರ್ತಿ. ಟುಡೇ ಐ ಆಮ್ ಹೋಲಿ ಅಂಡ್ ಐ ನೀಡ್ ಟು ಎಂಜಾಯ್ ದ ಬ್ಯೂಟಿ ಆಫ್ ಹೋಲಿನೆಸ್. Hallelujah. Hallelujah. Beauty of holiness, nothing that God is calling you to walk with Him. Hallelujah. And be blameless. Hallelujah. Hallelujah. ಬ್ಯೂಟಿ ಆಫ್ ಹೋಲಿನೆಸ್. ಇಡೀ ವರ್ಲ್ಡ್ ಜನರು ತಗೊಳ್ಳುವಂತ ರಾಂಗ್ ಪ್ಯಾಟರ್ನ್ ಏನು ಅಂತಂದ್ರೆ, ದೇ ವಿಲ್ ಸ್ಟ್ರಗಲ್ ಟು ಡೂ ಗುಡ್ ಥಿಂಗ್ಸ್ ಅಂತ. Hallelujah. They struggle to keep themselves right ಅಂತ. Hallelujah. You can never be right ಏನಂತ ಹೇಳ್ಬೋದು before God unless it is through the sacrifice of Jesus Christ. Only through the sacrifice of Jesus Christ you are made right ಅಂತ. Hallelujah. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಯಾವುದೇ ಒಳ್ಳೆ ಕಾರ್ಯಗಳಿಂದ ನಾವು ಪರಿಶುದ್ಧರಾಗೋಕ್ ಸಾಧ್ಯನೇ ಇಲ್ಲ. ಓನ್ಲಿ ಬಿಕಾಸ್ ಆಫ್ ಜೀಸಸ್ ಕ್ರೈಸ್ಟ್ ವಿ ಆರ್ ಮೇಡ್ ಹೋಲಿ ಅಂತ. Hallelujah. Hallelujah. Don't try. Don't never try. Hallelujah. Keep it. Whatever it is up to the mark, keep it. Be blameless in the sight of God and enjoy the beauty of holiness. Hallelujah. 2025 ದೇವರು ನಮಗೆ ಕರೀತಾ ಇರುವಂತದ್ದೇ, you need to enjoy the holiness ಅಂತ. Hallelujah. Beauty of holiness, because the beauty of holiness rests everything in it. Hallelujah. Holiness has glory, holiness has power, holiness has anointing, holiness has the power of God, holiness has the presence of God. Hallelujah. What not, everything has been in the holiness. Hallelujah. Hallelujah. Holiness is the nature of God, holiness is the character of God. Hallelujah. Hallelujah. Holiness is not from this world. Hallelujah. Holiness is from above. Hallelujah. And that holiness will make you like, ಏನಂತ ಹೇಳ್ಬೋದು, as a nature of God. Hallelujah. God is not calling you, oh be who you are. ಈ ವರ್ಲ್ಡ್ ಹೇಳುತ್ತೆ, ನೀನ್ ಯಾರಾಗಿದೆ ನೀನು ಫಸ್ಟ್ ಅದಾಗು, be who you wanted to be. ಫುಲ್ ಎಲ್ಲಾ ತರ ಸ್ಲೋಗನ್ಸ್ ಈ ವರ್ಲ್ಡ್ ಕೊಡುತ್ತೆ. ಬಟ್ ಗಾಡ್ ಓನ್ಲಿ ಟೆಲ್ಸ್, be holy because I am holy ಅಂತ. Hallelujah. God does not keep giving you into set an example. ಬೇರೆ ಯಾರನ್ನೋ ತೋರಿಸಿ ಗಾಡ್ ಹೇಳ್ತಿದ್ರೆ ನಾನೇ ಇದ್ದೀನಿ ಎಂಬುದಾಗಿ. Hallelujah. Hallelujah. God is holy. We can see even Jesus was 100% a man like us. He never sinned. Hallelujah. That is an example that God is showing us. He said no to the things of this world. He said no to the pleasures of this world. And he lived a perfect life without sin. And hallelujah. God is telling that you can also do it. Hallelujah. God is inviting us to walk with Him. Hallelujah. Blameless, perfectly and be unholy. Hallelujah. Hallelujah. ಈಗ ಈ ವಾಕ್ಯವನ್ನು ನಾವು ಕೇಳುವಾಗ ನಾವು ಅರ್ಥ ಮಾಡ್ಕೊಳ್ಳೋ, there is nothing important for me in this new year. I need the beauty of holiness. Hallelujah. There is beauty in the holiness of God. Hallelujah. And that holiness is a nature of God, and I need to enjoy the nature of God. Hallelujah. I need to walk with God. I need to be ಏನಂತ ಹೇಳಿ blameless before God. I need to ಏನಂತ ಹೇಳ್ಬೋದು, I need to be an holiness, beauty of holiness, and people should see the beauty of holiness through my life ಎಂಬುದಾಗಿ. Hallelujah. 2025 ಇಸ್ವಿಯ ಈ ಒಂದು ಮೆಸೇಜ್ ನಾನು ನಂಬ್ತೇನೆ ನಮ್ಗೆಲ್ಲರನ್ನು ಆಶೀರ್ವಾದ ಮಾಡಿದೆ ಎಂಬುದಾಗಿ. ಈ ವಾಕ್ಯದ ಅನುಸಾರವಾಗಿ ಇಡೀ 2025ರಲ್ಲಿ ಲೆಟ್ ಅಸ್ ವಾಕ್ ಬಿಫೋರ್ ಗಾಡ್ ಅಂಡ್ ಬಿ ಬ್ಲೇಮ್ಲೆಸ್. Hallelujah. ಅಬ್ರಾಹ್ಮನ್ಗೆ 75ನೇ ವರ್ಷಕ್ಕೆ ಕರೀತಾರೆ. 99 ವರ್ಷ ಅಂದ್ರೆ 24 ವರ್ಷ ಆಗಿದೆ. ಈಗ 25ನೇ ವರ್ಷದಲ್ಲಿ ಗಾಡ್ ಟೋಲ್ಡ್ ವಾಕ್ ಬಿಫೋರ್ ಮೀ ಅಂಡ್ ಬಿ ಬ್ಲೇಮ್ಲೆಸ್. ಬ್ಯೂಟಿ ಆಫ್ ಹೋಲಿನೆಸ್. ಈಗ ನಾವು ಕೂಡ 2000 ವರ್ಷ ಮುಗ್ದಿದೆ, ಆದ್ರೆ 24 ವರ್ಷ ನಮ್ಗೆ ಗ್ರೇಸ್, ಮತ್ತೆ 25ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. ಗಾಡ್ ಇಸ್ ಟೆಲ್ಲಿಂಗ್ ವಾಕ್ ಬಿಫೋರ್ ಮೀ ಅಂಡ್ ಬಿ ಬ್ಲೇಮ್ಲೆಸ್. ಬ್ಯೂಟಿ ಆಫ್ ಹೋಲಿನೆಸ್ ಎಂಬುದಾಗಿ. ಹಾಲೆಲೂಯ. ನಾನು ನಂಬ್ತೇನೆ ಈ ವಾಕ್ಯಗಳು ನಮ್ಮನ್ನ ಆಶೀರ್ವಾದ ಮಾಡಿದೆ ಎಂಬುದಾಗಿ. ಹಾಗೆ ನಾವಿರುವಂತ ಸ್ಥಳಗಳು ನಮ್ಮ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವ್ರೆ, ಅಪ್ಪ ದೇವರ ಸ್ವಾಮಿಯಪ್ಪ, ನೀವು ಹೇಳಿದಿರ ದೇವರ ಸ್ವಾಮಿಯಪ್ಪ,
ನನ್ನ ಮುಂದೆ ನಡೆದುಕೊಂಡು ದೋಷವಿಲ್ಲದವರಾಗಿರ್ರಿ ಎಂಬುದಾಗಿ. ದೇವರೇ, ನಾವು ನಿಮ್ಮ ಮುಂದೆ ಇರುವಾಗ ದೇವರ ಸ್ವಾಮಿಯಪ್ಪ ಅಪ್ಪ, ನಾವು ನಡೆದುಕೊಳ್ಳುವ ಅದು ಪ್ರತಿಯೊಂದು ವಿಚಾರಗಳು ನಿಮ್ಮ ಒಂದು ದೃಷ್ಟಿಯಲ್ಲಿ ದೇವರ ಸ್ವಾಮಿಯಪ್ಪ ಅಮೂಲ್ಯವಾಗಿರಲಿ ದೇವರ ಸ್ವಾಮಿಯಪ್ಪ. ಅಪ್ಪ ಕರ್ತನೆ, ನಾನು ಪ್ರಾರ್ಥಿಸ್ತೇನೆ ದೇವರೇ, ಪ್ರತಿಯೊಬ್ಬರು ಯಾರ್ಯಾರು ವಾಕ್ಯವನ್ನ ಕೇಳಿದ್ದೀರಾ, ಗಿವ್ ದಮ್ ದ ಅಂಡರ್ಸ್ಟ್ಯಾಂಡಿಂಗ್ ದಟ್ ಎಂಜಾಯ್ ದ ಬ್ಯೂಟಿ ಆಫ್ ಹೋಲಿನೆಸ್ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ದೇವರೇ. ದೇವರೇ, ಹೇರಳವಾಗಿ ನಿನ್ನ ವಾಕ್ಯದಲ್ಲಿ ಆಶೀರ್ವದಿಸಿ ದೇವರೇ, ನಿನ್ನ ವಾಕ್ಯ 100ರಷ್ಟು ಫಲ ಕೊಯ್ಯುವಂತೆ ಆಶೀರ್ವದಿಸಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.